ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿಜ್ಞಾನ SSLC ಪರೀಕ್ಷೆ 2 ಮೇ 19, 2026 ನಡೀತಾ ಇದೆ. ಪಾರ್ಟ್ 1 ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಖಂಡಿತವಾಗಿ ಇದನ್ನು ನೋಡ್ಕೊಂಡೋಗಿ ಈ ಪ್ರಶ್ನೆಗಳು ನಿಮಗೆ ಸಿಗ್ತವೆ. ಪಾರ್ಟ್ 2 ಕೂಡ ಬೇಗನೆ ಬರ್ತದೆ. ಇದಕ್ಕಿಂತ ಮುಂಚೆ 4 ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ನೀವು 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ ಸಾಕು, 50+ ಮಾರ್ಕ್ಸನ್ನು ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಫಸ್ಟ್ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಶಗಳು: ರಾಸಾಯನಿಕ ಸಮೀಕರಣದ ಅರ್ಥ, ಅದರಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳು ಯಾವ್ಯಾವು, ರಾಸಾಯನಿಕ ಸಮೀಕರಣ ಬರೀತಕ್ಕಂಥ ನಿಯಮ, ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ವೆರಿ ಇಂಪಾರ್ಟೆಂಟ್. ಆಮೇಲೆ 4 ರಾಸಾಯನಿಕ ಕ್ರಿಯೆಯ ವಿಧಗಳು, ಅದು ಸಂಯೋಗ ಕ್ರಿಯೆ ಆಗಿರ್ಬೋದು, ವಿಭಜನಾ ಕ್ರಿಯೆ ಆಗಿರ್ಬೋದು, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ. ಓಕೆ, ಅದರ ಪ್ರತಿಯೊಂದರ ಅರ್ಥ ಮತ್ತು ಸಮೀಕರಣಗಳನ್ನು ನೋಡ್ಕೊಂಡೋಗಿ, ಅದು ಇಂಪಾರ್ಟೆಂಟ್ ಅದ. ಇನ್ನು ಪ್ರಕ್ಷೇಪಣ ಕ್ರಿಯೆಯ ಅರ್ಥ ಮತ್ತು ಉದಾಹರಣೆ ಇಂಪಾರ್ಟೆಂಟ್. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ವ್ಯತ್ಯಾಸ ಬರ್ಬೋದು, ಅದರ ಮೀನಿಂಗು ಮತ್ತು ಒಂದೊಂದು ಎಕ್ಸಾಂಪಲ್ ನೋಡ್ಕೊಡ್ರಿ. ಇನ್ನು ಸಂಕ್ಷಾರಣ, ಅದು ವಿಶೇಷವಾಗಿ ಕಬ್ಬಿಣ, ತಾಮ್ರ ಮತ್ತು ಬೆಳ್ಳಿಯಲ್ಲಿ ಯಾವ ಥರನಾಗಿ ಬರ್ತದೆ. ಇನ್ನು ಸಂಕ್ಷಾರಣದ ಪರಿಣಾಮಗಳು, ಕಮಟುವಿಕೆ, ಓಕೆ, ಅದರ ಅರ್ಥ ಮತ್ತು ಪರಿಣಾಮ. ಆಮೇಲೆ ಈ ಪಾಠದಲ್ಲಿ ಬಂದಿರತಕ್ಕಂಥ ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು ನೋಡ್ಕೊಂಡು ಹೋದ್ರೆ ಸಾಕು, ಆರಾಮಾಗಿ 3-4 ಮಾರ್ಕ್ಸ್ ನೀವು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ 3 ಥರದ ಸೂಚಕಗಳು ಬರ್ತವೆ, ಅದನ್ನು ನೋಡ್ಕೊಡ್ರಿ. ಗ್ರಹಣದ ಬಗ್ಗೆ ನೋಡ್ಕೊಡ್ರಿ. ಆಮ್ಲದ ಗುಣ ಮತ್ತು ಆಮ್ಲಗಳಿಗೆ ಉದಾಹರಣೆಗಳು. ಈ ಲೋಹಗಳೊಂದಿಗೆ ಆಮ್ಲಗಳು ಹೇಗೆ ವರ್ತನೆ ಮಾಡ್ತವೆ, ಅದು ಇಂಪಾರ್ಟೆಂಟ್ ಅದ. ಹೈಡ್ರೋಜನ್ ಅನಿಲದ ಅಸ್ತಿತ್ವ ಪರೀಕ್ಷೆ ಪ್ರಯೋಗ. ಆಮ್ಲಗಳೊಂದಿಗೆ ಲೋಹದ ಕಾರ್ಬೋನೇಟ್ ಮತ್ತು ಈ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ವರ್ತನೆ ಹೇಗಿದೆ. ಆಮ್ಲ ಪ್ರತ್ಯಾಮ್ಲದ ಪರಸ್ಪರ ವರ್ತನೆ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಪ್ರತ್ಯಾಮ್ಲೀಯ ಗುಣಗಳು ಮತ್ತು ಉದಾಹರಣೆಗಳು. ಲೋಹಗಳೊಂದಿಗೆ ಪ್ರತ್ಯಾಮ್ಲದ ವರ್ತನೆ. ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ವರ್ತನೆ ನೋಡ್ಕೊಂಡೋಗಿ. 2.3ದಲ್ಲಿ ಒಂದು ಪ್ರಯೋಗ ಇದೆ, ಸೊ ಅದನ್ನು ಚೆನ್ನಾಗಿ ಕಲ್ಕೊಂಡೋಗಿ. pH ಅಳತೆ ಪಟ್ಟಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ pH ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ನಿಮಗೆ ಬಂದೇ ಬರ್ತವೆ. ನಿಮ್ಮ ಪುಸ್ತಕದ 2.3ದಲ್ಲಿ ನೈಸರ್ಗಿಕವಾಗಿ ದೊರಕತಕ್ಕಂಥ ಆಮ್ಲಗಳಿದ್ದಾವೆ. ಓಕೆ, ಅವುಗಳು ಯಾವ ಆಮ್ಲ, ಅವುಗಳಿಗೆ ಉದಾಹರಣೆ ನೋಡ್ಕೊಂಡೋಗ್ರಿ. ಸಾಮಾನ್ಯ ಉಪ್ಪು, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಚಲವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದರ ರಾಸಾಯನಿಕ ಹೆಸರಾಗಿರ್ಬೋದು, ಓಕೆ, ಸೂತ್ರ ಆಗಿರ್ಬೋದು, ಯಾವ ಥರ ತಯಾರಿಸ್ತೀವಿ, ಆಮೇಲೆ ಅದರ ಉಪಯೋಗ. ಸೊ ಇದರಲ್ಲಿ ಒಂದಂತೂ ನಿಮಗೆ ಫಿಕ್ಸ್ ಆಗಿ ಬರ್ತದೆ, ಚಲವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಚೆನ್ನಾಗಿ ಬ್ಯಾಪೆಟ್ ಮಾಡ್ಕೊಂಡೋಗಿ ಅವುಗಳ ರಾಸಾಯನಿಕ ಹೆಸರು, ಸೂತ್ರ, ಯಾವ ಥರ ತಯಾರಿಸ್ತೀವಿ ಮತ್ತು ಉಪಯೋಗಗಳು. ಜೀವಕ್ರಿಯೆಗಳು ಪಾಠಕ್ಕೆ ಬರ್ತೀನಿ. ಪೋಷಣೆಯ ಅರ್ಥ ಮತ್ತು ವಿಧಗಳು, ಸ್ವಪೋಷಣೆ ಮತ್ತು ಪರಪೋಷಣೆ ವ್ಯತ್ಯಾಸಗಳು ಕೂಡ ಕೇಳ್ತಾರೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೀವಿ ಆಹಾರವನ್ನು ಸೇವಿಸಿ ಬಳಸಿಕೊಳ್ತಕ್ಕಂಥ ವಿಧಾನಗಳು ಯಾವಿದಾವ. ಅಮೀಬಾ ಮತ್ತು ಪ್ಯಾರಾಮಿಸಿಯಂನಲ್ಲಿ ಪೋಷಣೆ ಹೇಗೆ ನಡೀತಾ ಇದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಾನವನಲ್ಲಿ ಪೋಷಣೆ, ಅದು ವಿಶೇಷವಾಗಿ ಬಾಯಿ ಮತ್ತು ಅಂಗಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳಿನಲ್ಲಿ ಯಾವ ಥರನಾಗಿರುತ್ತೆ ಅದು ನೋಡ್ಕೊಡ್ರಿ. ಉಸಿರಾಟ ಕ್ರಿಯೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ಗಾಳಿಯ ಉಪಸ್ಥಿತಿಯಲ್ಲಿ ಮತ್ತು ಗಾಳಿಯ ಅನುಪಸ್ಥಿತಿಯಲ್ಲಿ ಉಸಿರಾಟ, ಅದು ನೋಡ್ಕೊಡ್ರಿ. ಸಸ್ಯಗಳಲ್ಲಿ ಅನಿಲ ವಿನಿಮಯ, ಪ್ರಾಣಿಗಳಲ್ಲಿ ಅನಿಲ ವಿನಿಮಯ. ಆಮೇಲೆ ಮಾನವನ ಉಸಿರಾಟದ ಪ್ರಕ್ರಿಯೆ, ಅದರಲ್ಲಿ ಭಾಗವಹಿಸ್ತಕ್ಕಂಥ ಅಂಗ. ರಕ್ತ ಪರಿಚಲನೆ, ಸೊ ವಿಶೇಷವಾಗಿ ಇಮ್ಮಡಿ ರಕ್ತ ಪರಿಚಲನೆ ನೋಡ್ಕೊಂಡೋಗಿ, ಇಂಪಾರ್ಟೆಂಟ್ ಅದ. ಅಪಧಮನಿ, ಅಭಿಧಮನಿ, ಲೋಮನಾಳ, ಅದರ ಕಾರ್ಯಗಳು ಮತ್ತು ಗುರುತಿಸ್ತಕ್ಕಂಥದ್ದು. ದುಗ್ಧರಸದ ಕಾರ್ಯ, ಬಾಷ್ಪ ವಿಸರ್ಜನೆ ಅರ್ಥ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಹೇಗಿದೆ, ಅದರಲ್ಲಿ ವಿಶೇಷವಾಗಿ xylem ಮತ್ತು ಫ್ಲೋಯಂ ನೋಡ್ಕೊಡ್ರಿ. ಮೂತ್ರ ಉತ್ಪತ್ತಿ ಆಗ್ತಕ್ಕಂಥ ವಿಧಾನ, ಸಸ್ಯಗಳಲ್ಲಿ ವಿಸರ್ಜನೆ ಆಗಿರ್ಬೋದು, ಇದು ಇಂಪಾರ್ಟೆಂಟ್. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ, ಇದೇ ಹೇಳಿದ್ದೀನಿ. xylem ಮತ್ತು ಫ್ಲೋಯಂ ನಡುವಿನ ವ್ಯತ್ಯಾಸ. ಸೊ xylem ಮತ್ತು ಫ್ಲೋಯಂ ನೀರುಗೊಳವೆ ಮತ್ತು ಆಹಾರಗೊಳವೆ ಅಂತೀವಿ, ಅದರ ನಡುವಿನ ವ್ಯತ್ಯಾಸವನ್ನು ನೋಡ್ಕೊಂಡೋಗಿ. ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಬರ್ತೀವಿ. ಇಲ್ಲಿ ವಿಶೇಷವಾಗಿ ನರವೇಗಗಳ ಸಂಚಾರ ಅಂತಕ್ಕದ್ದನ್ನು ನೋಡ್ಕೊಂಡೋಗ್ರಿ. ನ್ಯೂರಾನ್ನ ಭಾಗ ಮತ್ತು ಕೆಲಸ ಏನು ಮಾಡ್ತದೆ. ಪರಾವರ್ತಿತ ಕ್ರಿಯೆ, ಸೊ ಪರಾವರ್ತಿತ ಕ್ರಿಯೆ ಅಂದರೆ ಏನು, ಅದರ ಅರ್ಥ ಏನು, ಅದರ ಉದಾಹರಣೆಗಳು. ಇನ್ನು ಪರಾವರ್ತಿತ ಚಾಪದ ಅರ್ಥ, ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸ ನೋಡ್ಕೊಂಡೋಗಿ. ಓಕೆ, ಸೊ ಇಂಪಾರ್ಟೆಂಟ್ ಅದ. ಇನ್ನು ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು, ಇದರ ಕಾರ್ಯಗಳು. ಓಕೆ, ಸೊ ಇದು ಕಾರ್ಯ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳು ಯಾವಿದಾವ. ಸಸ್ಯಗಳಲ್ಲಿ ಚಲನೆಯ ನಡೀತಕ್ಕಂಥ ವಿಧಗಳು. ಅನುವರ್ತನ ಚಲನೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅನುವರ್ತನ ಚಲನೆ ಮೇಲೆ ಪ್ರಶ್ನೆಗಳು ನಿಮಗೆ ಬರ್ತಾವೆ. ಇನ್ನು ಸಸ್ಯಗಳಲ್ಲಿರ್ತಕ್ಕಂಥ ಹಾರ್ಮೋನುಗಳು ಮತ್ತು ಕೆಲಸ. ಪ್ರಾಣಿಗಳಲ್ಲಿರ್ತಕ್ಕಂಥ ಹಾರ್ಮೋನು,
ವಿಶೇಷವಾಗಿ ಬೆಳವಣಿಗೆಯನ್ನು ಉತ್ತೇಜಿಸುವ ಮತ್ತು ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನುಗಳು ಅಂತ ಬರ್ತದೆ. ಅದರ ಕಾರ್ಯಗಳು ಎರಡರಲ್ಲಿ ಒಂದಂತೂ ನಿಮಗೆ ಫಿಕ್ಸ್ ಆಗಿ ಏನಾಗ್ತದಪ್ಪ ಅಂದ್ರೆ ಹಾರ್ಮೋನುಗಳ ಮೇಲೆ ಪ್ರಶ್ನೆ ಇರ್ತದೆ. ಸೊ ಚೆನ್ನಾಗಿ ಅದನ್ನು ಬ್ಯಾಹೆಟ್ ಮಾಡ್ಕೊಂಡು ಹೋಗ್ರಿ. ವಿದ್ಯುತ್ ಶಕ್ತಿ ಪಾಠಕ್ಕೆ ಬರ್ತೀರಿ. ಫಸ್ಟ್ ಬರ್ತಕ್ಕಂಥದ್ದೇ ವಿದ್ಯುತ್ ಆವೇಶದ ಅರ್ಥ ಮತ್ತು ಏಕಮಾನ. ಇದು ವೆರಿ ಇಂಪಾರ್ಟೆಂಟ್ ಅದ. ಇನ್ನು ವಿದ್ಯುತ್ ಪ್ರವಾಹದ ಅರ್ಥ ಏನು, ವಿದ್ಯುತ್ ಪ್ರವಾಹದ ದಿಕ್ಕು, ಒಂದು ಸರಳ ವಿದ್ಯುತ್ ಮಂಡಲದ ರಚನೆ. ಸೊ ಇದು ಕೂಡ ನಿಮಗೆ 1 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ಇನ್ನು ಸರಳ ವಿದ್ಯುತ್ ಮಂಡಲದಲ್ಲಿರ್ತಕ್ಕಂಥ ಚಿಹ್ನೆ, ಒಟ್ಟು ನಿಮಗೆ 11 ಚಿಹ್ನೆ ಇದಾವ. ಶುಷ್ಕಕೋಶ, ಬಲ್ಪ, ರಿಯೋಸ್ಟಾಟ, ತಂತಿ, ಸೇರ್ಪಡೆ ಇಲ್ಲದೆ ದಾಟ್ಯದ ತಂತಿ, ಅದನ್ನು ನೋಡ್ಕೊಂಡು ಹೋಗ್ರಿ. ವಿದ್ಯುತ್ ವಿಭವ ಮತ್ತು ವಿದ್ಯುತ್ನ ವಿಭವಾಂತರ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಓಮ್ನ ನಿಯಮ ಬ್ಯಾಪಟ್ ಮಾಡಿರಿ. ಓಮ್ನ ನಿಯಮದ ಮೇಲೆ ಪ್ರಶ್ನೆಗಳು ಬರ್ತವೆ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು? ಓಕೆ, ಪ್ರಾಕೃತಿಕ ಗುಣ, ಅದಕ್ಕೆ ಆಮೇಲೆ ವಾಹಕದ ಅಡ್ಡ ಕೊಯ್ತ ಅದು ಬರ್ತದೆ, ಅದು ಇಂಪಾರ್ಟೆಂಟ್ ಅದ. ಇನ್ನು ರೋಧಶೀಲತೆ, ವಿಶೇಷವಾಗಿ ಲೋಹ ಮತ್ತು ಮಿಶ್ರ ಲೋಹಗಳಲ್ಲಿ ರೋಧಶೀಲತೆ ಏಕಮಾನ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮದ ಜೋಡಣೆಯ ಲಾಭ. ಸೊ ವಿಶೇಷವಾಗಿ ಸಮಾಂತರ ಕ್ರಮದ ನಿಮಗೆ ಭಾಳ ಕೇಳ್ತಾರೆ, ಅದನ್ನು ಬೈಕಟ್ ಮಾಡ್ಕೊಂಡೇ ಹೋಗಿ. ಓಕೆ, ಸರಣಿ ಮತ್ತು ಸಮಾಂತರ ಕ್ರಮದಲ್ಲಿದ್ದಾಗ ಸಮಾಂತರ ಕ್ರಮದಲ್ಲೇ ಒಂದು ಅನುಕೂಲ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ. ಸೊ ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ನೋಡ್ಕೊಂಡೋಗಿ ಅದನ್ನು ಅನ್ವಯ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಾಧನ, ಅದು ವಿದ್ಯುತ್ ಬಲ್ಬ್, ಇಸ್ತ್ರಿ ಪೆಟ್ಟಿಗೆ, ಹೀಟರ್, ಅದನ್ನು ನೋಡ್ಕೊಂಡೋಗಿ. ವಿಶೇಷವಾಗಿ ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಫ್ಯೂಸ್ ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಇಂಪಾರ್ಟೆಂಟ್ ಅದ. ವಿದ್ಯುತ್ ಸಾಮರ್ಥ್ಯ ಈ ಪಾಠದಲ್ಲಿ ಲೆಕ್ಕ ನಿಮಗೆ ಫಿಕ್ಸ್ ಆಗಿ ಬರ್ತದೆ. ಓಕೆ, ವಿಶೇಷವಾಗಿ ಸಾಮರ್ಥ್ಯ ಕಂಡುಹಿಡಿಬಹುದು ಅಥವಾ ಸಮಾಂತರ ಮತ್ತು ಸರಣಿ ರೋಧಕದಲ್ಲಿನ ಜೋಡಣೆಯಲ್ಲಿರ್ತಕ್ಕಂಥದ್ದು R1 ಮತ್ತು R2 ಇದೆಲ್ಲ ಅದನ್ನು ನೋಡ್ಕೊಂಡೋಗಿ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಿಗೆ ಬಂದಾಗ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು ಅಂತ ಬರ್ತದೆ. ಸೊ ಕಾಂತಕ್ಷೇತ್ರದ ಅರ್ಥ, ಕಾಂತೀಯ ಬಲರೇಖೆಗಳ ಗುಣಗಳು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಆಮೇಲೆ ಬಲಗೈ ಹೆಬ್ಬೆರಳು ನಿಯಮ ಬ್ಯಾಪೆಟ್ ಮಾಡ್ಕೊಂಡು ಹೋಗ್ರಿ. ಸೊ ಬಲಗೈ ಹೆಬ್ಬೆರಳು ನಿಯಮ ನಿಮಗೆ ಇಲ್ಲಿ ನಿಯಮಗಳ 1 ಅಥವಾ 2 ಫಿಕ್ಸ್ ಆಗಿ ಬರ್ತಕ್ಕಂಥ ನಿಯಮಗಳು. ಇನ್ನು ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರ ಹೇಗೆ ನಡೀತದ, ಫ್ಲೆಮಿಂಗನ ಎಡಗೈ ನಿಯಮ. ಸೊ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಯಾವ ಬೆರಳು ಎಡಗೈ ನಿಯಮವನ್ನು ತೋರಿಸ್ತದ, ಅದು ಇಂಪಾರ್ಟೆಂಟ್ ಅದ. ವಿದ್ಯುತ್ ಮೋಟಾರ್, ವಿದ್ಯುತ್ ಕಾಂತೀಯ ಪ್ರೇರಣೆ, ಫ್ಲೆಮಿಂಗನ ಬಲಗೈ ನಿಯಮ. ಆಮೇಲೆ ವಿಶೇಷವಾಗಿ ಗೃಹ ಬಳಕೆ ವಿದ್ಯುತ್ ಮಂಡಲ, ಭೂ ಸಂಪರ್ಕ ತಂತಿ, ವಿದ್ಯುತ್ ಫ್ಯೂಸ್, ವೃಷ್ಪಮಂಡಲ, ಓವರ್ಲೋಡ್. ಇಲ್ಲಿ ಒಂದಂತೂ ನಿಮಗೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಬಂದೇ ಬರ್ತದೆ. ಓಕೆನಾ, ವಿದ್ಯುತ್ ಫ್ಯೂಸ್ ಆಗಿರ್ಬೋದು, ಭೂ ಸಂಪರ್ಕ ತಂತಿ, ವೃಷ್ಪಮಂಡಲ ಮತ್ತು ಓವರ್ಲೋಡ್. ಈ ಕಾನ್ಸೆಪ್ಟ್ಗಳು ಏನಪ್ಪ ನಾ ಏನು ಹೇಳಿದ್ದೀನಲ್ಲ, ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ಈ ಒಂದು ಪಾಠದಲ್ಲಿ ನಿಮಗೆ 30+ ಮಾರ್ಕ್ಸ್ ಆರಾಮಾಗಿ ಏನಾಗ್ತವಪ್ಪ ಅಂದರೆ ಸಿಗ್ತಾವೆ. ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಹೇಳಿದ್ದು ಮಿನಿಮಮ್ 30ಕ್ಕಿಂತ ಹೆಚ್ಚೇ ಬರ್ತಾವೆ. ಸೊ ನಾನು ಮೇನ್ ಕಾನ್ಸೆಪ್ಟ್ ಹೇಳಿದ್ದೀನಿ, ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕು ಮತ್ತು LB ಇಟ್ಕೊಂಡು ಚೆನ್ನಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಓದಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ಸೊ ಇನ್ನೊಂದು ಪಾರ್ಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.